ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾವು ಏನು ಅಂದ್ಕೊಂಡಿರ್ತೀವಲ್ಲ, ನಾವು ಯಾವ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಲ್ಲ, ಅದೇ ದಾರಿಯಲ್ಲಿ ನಮ್ಮ ಬುದ್ಧಿ ಕೂಡ ಕೆಲಸ ಮಾಡುತ್ತೆ. ನಾವು ಯಾವ ರೀತಿ ಯೋಚನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಅದೇ ದಾರಿಯಲ್ಲಿ ನಮ್ಮ ಬುದ್ಧಿ ಮಾತ್ರ ವರ್ಕ್ ಮಾಡುತ್ತೆ. ಹಾಗಾಗಿ ನಾವು ಏನೋ ಮಾಡಬೇಕಂತೇಳಿ ಹೊರಟೀವಂತಂದರೆ ಅದ್ರ ಬಗ್ಗೆನೇ ವಿಚಾರ ಮಾಡಬೇಕು ನಾವು. ನೋಡಿ, ಇವಾಗ ನಾನು ಸ್ಟಾರ್ಟ್ ಮಾಡಿ 8 ದಿವಸ ಆಯಿತು, ಗೊತ್ತಲ್ಲ. 8 ದಿವಸದಲ್ಲಿ ಎಷ್ಟು ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಅಂದರೆ, ಎಲ್ಲರ ನಿಮ್ಮ ಒಂದು ಸಪೋರ್ಟ್ದಿಂದ. ಇವಾಗ ಮೊದಲು ನನಗೆ 200-300 ವ್ಯೂಸ್ ಬರ್ತಾಯಿತ್ತು. ಇವಾಗ ಕನ್ಸಿಸ್ಟೆನ್ಸಿಯಾಗಿ ಒಂದು ಡಿಸಿಪ್ಲಿನ್ನಿಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದ್ರ ಮುಖಾಂತರ ನನ್ನ ವ್ಯೂವರ್ಸ್ ಏನಾಗಿದ್ದಾರೆ ಅಂತಂದರೆ 200-300 ಇದ್ದಿಂದು ಡೈರೆಕ್ಟಾಗಿ 2000-3000 ಜನ ವ್ಯೂವರ್ಸಿಗೆ ಬಂದಿದ್ದಾರೆ. ಇದ್ರ ಮುಖಾಂತರ ಏನು ಹೇಳಬೇಕಾಗಿದೆ ಅಂತಂದರೆ, ನಾವು ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಶನ್ ಮಾಡಬೇಕು, ಅದ್ರ ಜೊತೆಯಾಗಿ ಕನ್ಸಿಸ್ಟೆನ್ಸಿಯಾಗಿ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಂತಂದರೆ ಏನಾಗುತ್ತೆ ಗೊತ್ತದಲ್ಲ, ಸೇಮ್ ಒಂದು ದಿವಸ ಮಾಡೋದು ಮತ್ತೆ ಬಿಟ್ಬಿಡೋದು. ಏನಾಗುತ್ತೆ ಅವಾಗ ಸಮಯ, ಏನಪ್ಪ ವ್ಯೂಸ್ ಬರಲ್ದು, ಅದು ಬರಲ್ದು ಅಂತ. ಅದು ನಮ್ಮ ದೊಡ್ಡ ತಪ್ಪು. ನಾವೇನು ಮಾಡಬೇಕಾಗಿದೆ ಅಂದರೆ, ಪ್ರಾರಂಭ ಜೀರೋದಿಂದ ಸ್ಟಾರ್ಟ್ ಮಾಡಿದೀವಿ ಅಂದಾಗ ಮಾತ್ರ ನಮಗೆ ಒಂದೊಂದಾಗಿ ಬರುತ್ತಾರೆ, ನೋಡೋಕ್ಕೆ ಬರ್ತಾರೆ, ಇಷ್ಟಪಡ್ತಾರೆ. ಯಾರಿಗೆ ಇಷ್ಟ ಆಗಲ್ಲ. ಇವಾಗ ನಾವು ಕನ್ಸಿಸ್ಟೆನ್ಸಿ ಅಂದರೆ ದಿನಾಲೂ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದಾಗ, ಎಷ್ಟೇ ಬ್ಯುಸಿ ಇರಿ ನೀವು, ಏನೇ ಮಾಡ್ತಾಯಿರಿ, ಒಂದು ವಿಡಿಯೋ ಮಾಡೋಕ್ಕೆ ಒಂದು ಸಮಯ ಕೊಡಲೇಬೇಕು ನಾವು. ಇವತ್ತು ಮಾಡಿದೀವಿ, 2 ದಿನ ಗ್ಯಾಪ್ ಆಯಿತು, ಮತ್ತು 3ನೇ ದಿನ ಹಾಕ್ತೀನಿ, 4ನೇ ದಿನ ಹಾಕ್ತೀನಿ, 5ನೇ ದಿನ ಹಾಕ್ತೀನಿ ಅಂದರೆ ಬರಲ್ಲ. ಕನ್ಸಿಸ್ಟೆನ್ಸಿಯಾಗಿ ನಾವು 1 ನಿಮಿಷ, ಅಟ್ಲೀಸ್ಟ್ 2 ನಿಮಿಷ ಆದರೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇವಾಗ ಎಷ್ಟೋ ಜನ ನಗ್ತಾರೆ ನಾನು ನೋಡಿ, ಏನು ನೀನು ಯೂಟ್ಯೂಬ್ ಚಾಲೂ ಮಾಡಿದ್ದೀಯಂತೆ, ಎಷ್ಟು ಗುರು ನಿನ್ನ ಸಬ್ಸ್ಕ್ರೈಬರು, ಹಾಗೆ ಹೀಗೆ ಬೇಜಾನ್ ನನಗೆ ಒಂದು ರೀತಿಯಾಗಿ ಅವಮಾನಿಸ್ತಾ ಇದ್ದಾರೆ. ಆದರೆ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅವರಿಗೆ ನಗುತ್ತಾನೆ ಉತ್ತರ ಕೊಡ್ತಾ ಇದ್ದೀನಿ. ಏಕಂತಂದ್ರಲ್ಲ, ಈಗ ಎಷ್ಟೋ ಜನ ನನಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಎಷ್ಟಿದ್ದಾರೆ ನಿನ್ನ ಸಬ್ಸ್ಕ್ರೈಬರು, ಎಷ್ಟು ಬಂತು, ದುಡ್ಡು ಬಂತ ಅಂತೆ. ಗುರು, ಹುಡ್ತಾನೆ ಯಾರೂ ದೊಡ್ಡವರಾಗಲ್ಲ, ಹುಡ್ತಾನೆ ಯಾರೂ ತಲೆಯಲ್ಲಿ ಜ್ಞಾನ ಬರಲ್ಲ. ಕಲಿತಾನೆ ನಮಗೆ ಒಂದು ಜ್ಞಾನ ಬರುತ್ತೆ, ಒಂದು ದಾರಿ ಅನ್ನೋದು ತೋರಿಸ್ಕೊಡುತ್ತೆ. ಸುಮ್ಮನೆ ಮನೇಲಿ ಕುಂತು ವಿಚಾರ ಮಾಡ್ಕೊಂಡು, ಇವಾಗ ನನ್ನ ಬಗ್ಗೆನೇ ಎಷ್ಟು ಜನ ಏನು ಒಂದು ಮಾತು ಅವಮಾನ ಮಾಡುವ ಹಾಗೆ ಮಾತಾಡ್ತಾಯಿದ್ರು. ಎಷ್ಟು ಸಬ್ಸ್ಕ್ರೈಬರು, ಎಷ್ಟು ದುಡ್ಡು ಬಂತಾ, ಹಾಗೆ ದುಡ್ಡು ಬರುತ್ತೆ. ದುಡ್ಡು ಬರುವ ಹಾಗೆ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಓಕೆ, ನಮ್ಮ ಆಚಾರ ವಿಚಾರಗಳನ್ನು ಹಂಚ್ಕೊಂಡಾಗ ನಮ್ಮನ್ನು ಕೂಡ ಇಷ್ಟಪಡೋರು ಇರ್ತಾರೆ. ಇಷ್ಟಪಡುವ ಹಾಗೆ ನಾವು ಕಂಟೆಂಟ್ ಅನ್ನೋದು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಯೂಟ್ಯೂಬ್ ಸೇರ್ಪಡೆಯಾಗಿ ನಿಮ್ಮ ಆಚಾರ ವಿಚಾರಗಳನ್ನು ಇದರಲ್ಲಿ ಶೇರ್ ಮಾಡಿ.